ಕಲ್ಯಾಣವೇ ನೀರಿ ಕಾರುಣ್ಯಮೂರ್ತಿಗೆ, ಕಲ್ಯಾಣವೇ ನೀ ಶಿವನಿಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೇ ನೀರಿ ಕಾರುಣ್ಯಮೂರ್ತಿಗೆ, ಕಲ್ಯಾಣವೇ ನೀ ಶಿವನಿಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಕೈಯಕ್ಕಿ ಹುಯ್ಯುವಾಗ ಮೈಯೆಲ್ಲ ಜುಮ್ಮೆಂದು, ಅಯ್ಯೋ ನಮ್ಮೆಣ್ಣೋ ಅಪರಂಜಿ, ಅಯ್ಯೋ ನಮ್ಮೆಣ್ಣೋ ಅಪರಂಜಿ ಕೊಡುತ್ತೀವಿ, ಇವಳ ಜೊತೆ ಸೂಕಿ ಬಾಳೋ ಮಧುವಣ್ಣ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಕಲ್ಯಾಣವೇ ನೀರಿ ಕಾರುಣ್ಯಮೂರ್ತಿಗೆ, ಕಲ್ಯಾಣವೇ ನೀ ಶಿವನಿಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ತಾಳಿಯ ಧರಿಸೋ ತಾವರೆ ಮೊಗ್ಗಿನಣ್ಣ, ತಾಳಿಯ ಧರಿಸೋ ಮಧುವೆಣ್ಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ತಾಳಿಯ ಧರಿಸೋ ತಾವರೆ ಮೊಗ್ಗಿನಮ್ಮ, ತಾಳಿ ಬಾಳೋವ ಮಗಳಯ್ಯ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಕಲ್ಯಾಣವೇ ನೀರಿ ಕಾರುಣ್ಯಮೂರ್ತಿಗೆ, ಕಲ್ಯಾಣವೇ ನೀ ಶಿವನಿಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಬಾಳೆಯ ಕಾಯ್ಗೆದ್ದ ಬಾಳೆಯ ಹಣ್ಣಾಗೆದ್ದ, ಬಾಳೆಯ ವೇಳು ಗೊನೆಗೆದ್ದ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಬಾಳೆಯ ವೇಳು ಗೊನೆಗೆದ್ದ ಮಧುವಣ್ಣ, ಬಾಲೆಯ ಗೆದ್ದ ಗುರಿಕಾರ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ನಿಂಬೆಯ ಕಾಯ್ಗೆದ್ದ ನಿಂಬೆಯ ಹಣ್ಣಾಗೆದ್ದ, ನಿಂಬೆಯ ವೇಳು ಗೊನೆಗೆದ್ದ. ಕಲ್ಯಾಣವೋ
ಬರ್ಲಿ ಜೋರ್ ಚಪ್ಪಾಳೆ. ಅಬ್ಬಬ್ಬ, ವಾದಿ ವೃಂದದವ್ರಿಗೆ ಮತ್ತೊಂದ್ಸರಿ ಜೋರಾದ ಚಪ್ಪಾಳೆ. ಡಿಜಿ ಕಲ್ಯಾಣ ಆಗಿದ್ಯಾ? ಆಗಿದೆ ಮೇಡಮ್. ಓಕೆ, ಹೀಗೆ ಫುಲ್ ಜೋರಾಗಿ ನಡೀತಾ? ನನ್ನ ಸಿಂಪಲ್ ಮ್ಯಾರೇಜ್ ಮೇಡಮ್. ಸಿಂಪಲ್ ಮ್ಯಾರೇಜಾ? ಓಕೆ, ಅದಾದ್ಮೇಲೆ ಬಾಳ್ವೆ ಗ್ರ್ಯಾಂಡ್ ಆಗಿರ್ಬೇಕಷ್ಟೆ. ಹೇಳಿ ಅರ್ಚನಾ ಮ್ಯಾಮ್. ತುಂಬ ಸೊಗಸಾದ ಹಾಡು. ಇದೇನು ಸಂಪ್ರದಾಯ ಗೀತೆನಾ ಇದು? ಸೋಬನೆ ಪದ ಆಡ್ತೀವಿ ಮೇಡಮ್. ಸೋಬನೆ ಪದ, ಹಾಂ. ತುಂಬ ಸುಂದರವಾದ ಹಾಡು. ಇದರಲ್ಲೂ ಪಲ್ಲವಿ ಚರಣ ಒಂದೇ ಥರ ಬರೋದಾದ್ರೂ ಪ್ರತಿಯೊಂದು ಸಾಲಿನಲ್ಲೂ ನಿಮಗೆ ಕೆಲಸ ಇದೆ, ಪ್ರತಿಯೊಂದು ಪದದಲ್ಲೂ ಕೆಲಸ ಇದೆ. ತಾನ ತಾನ ಅದೆಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಧ್ವನಿಯಲ್ಲಿ ಬಹಳ ಸುಂದರವಾಗಿ ಮೂಡಿಬಂತು. ಕೈಯಕ್ಕಿ ಹುಯ್ಯೋವಾಗ ಮೈಯೆಲ್ಲ ಜುಮ್ಮೆಂದು ಅಯ್ಯೋ ನಮ್ಮೆಣ್ಣೋ ಅಪರಂಜಿ, ಅಯ್ಯೋ ನಮ್ಮೆಣ್ಣೋ ಅಪರಂಜಿ ಕೊಡುತ್ತೀವಿ, ಇವಳ ಜೊತೆ ಸೂಕಿ ಬಾಳೋ ಮಧುವಣ್ಣ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಇದು ಮೊದಲನೇ ಸಾಲನ್ನು ಹೇಳಿ. ಕಲ್ಯಾಣವೇ ನಿರೇಖಾ. ನಂದು ಒಂದು ಸಜೆಷನ್ ನಿಮಗೆ. ಕಲ್ಯಾಣವೇ ವೇ ಎಳಿತೀರಲ್ಲ, ಅದ್ರ ಬದಲು ಕಲ್ಯಾಣವೆನ್ನೀರೆ ಹಾಡ್ಬೋದಲ್ವಾ? ನಮ್ಮ ತಾಯಿ ಬಾಯಲ್ಲಿ ಕೇಳಿ 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 ಅದೇ ತಲೆಯಲ್ಲಿ ಕೂತಿದೆ, ಅದನ್ನೇ ಹೇಳಿದ್ದು. ನಾವು ಅದನ್ನು ಇಂಪ್ರೂವೈಸ್ ಮತ್ತು ಬೆಟರ್ ಮಾಡುವ ಪ್ರಯತ್ನದಲ್ಲಿ ಯಾವಾಗಲೂ ಇರಬೇಕು. ಏನೂ ತಪ್ಪಿಲ್ಲ. ಆ್ಯಕ್ಚುಲಿ ಇದು ಸರಿಯಾಗಿ ಕಿವಿ ಕೇಳಿಸುತ್ತೆ. ಆ್ಯಕ್ಚುಲಿ ಕಲ್ಯಾಣವೆನ್ನೀರೆ ಅದನ್ನು ಹಾಡಲು ಹಾಗೆ ಹಾಡಿದಾಗ ಇನ್ನೂ ಇದು ಸಮಥಿಂಗ್ ಈಸ್ ರೈಟ್, ಕರೆಕ್ಟ್ ಅಂತ ಅನಿಸುತ್ತೆ ಅಲ್ವಾ? ಅದೊಂದು ಮೈನ್ಯೂಟು. ಆಮೇಲೆ ಚರಣದಲ್ಲಿ ಕೆಲವು ಕಡೆ ಎಂಟ್ರಿ ಮಾತ್ರ ಸ್ವಲ್ಪ ಶಾರ್ಪ್ ಆಗ್ತಿತ್ತು, ಬಿಟ್ಟರೆ ಆ ಸಂಗತಿಗಳು ಮತ್ತು ಆ ಹಾಡನ್ನು ತುಂಬ ಸುಂದರವಾಗಿ ಪ್ರಸ್ತುತಪಡಿಸಿದ್ದೀರಿ. ವಿಶೇಷವಾದ ಹಾಡುಗಳನ್ನು ಹಾಡ್ಕೊಂಡು ಬರ್ತಾಯಿದ್ದೀರಿ ನೀವು. ನಿಮಗೆ ಒಂದು ಶುಭಾಶಯನೂ ಹೇಳ್ತೀನಿ. ತುಂಬ ಚೆನ್ನಾಗಿ ಹಾಡಿದ್ರಿ. ದೇವರಿಂದ ಹೆಚ್ಚು ಶಕ್ತಿ ಕೊಡಿ. ಥ್ಯಾಂಕ್ ಯು ಮ್ಯಾಮ್. ನವೀನ್ ಕುಮಾರ್ ಸರ್, ಇದು ಹಾಡು ಡಾಕ್ಟರ್ ಭಾನುದೂರ್ ಕೆಂಪಯ್ಯ ಅವರು ತುಂಬ ಜನಪ್ರಿಯಗೊಳಿಸಿರೋ ಹಾಡಲ್ವಾ? ಅವರು ಕಲ್ಯಾಣವೇ ಅಂತಂದರು, ಕಲ್ಯಾಣವೇ ಅಂತ ಕಲ್ಯಾಣು ಅಂತ ಬರ್ತಾಯಿತ್ತು. ಅದೇನಂತ ಗೊತ್ತಾಗಿಲ್ಲ. ಕಲ್ಯಾಣವೇ ಸೀತೆಗೆ, ಕಲ್ಯಾಣವೇ ಕಲ್ಯಾಣವೋ ಗೌರಿ ಕಲ್ಯಾಣ ಆ ಕಡೆನಾ? ಆ್ಯಕ್ಚುಲಿ ಕಲ್ಯಾಣವೇ ಸೀತೆಗೆ, ಕಲ್ಯಾಣವೇ ಗಿರಿಜೆಗೆ ಅಂತ ಇದು ಬರ್ತಾ ಇತ್ತು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ. ಒಳ್ಳೆ ಜನಪದ ಗೀತೆ. ನಾನು ಅಂದ್ಕೊಂಡಾಗಿ ಇದು ಒಳ್ಳೆ ಜನಪದ ಗೀತೆ ಅಲ್ವಾ? ಚೆನ್ನಾಗಿ ಆಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಇವು ಸಂಪ್ರದಾಯ ಗೀತೆಗಳಿವು. ಪ್ರತಿಯೊಂದು ಹಂತದಲ್ಲೂ ಅಂದರೆ ಮದುವೆ ಪ್ರಾರಂಭ ಆದಾಗಿಂದ ಹಿಡಿದು ಅರಿಶಿಣ ಶಾಸ್ತ್ರ ಮತ್ತು ಬೇರೆ 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 ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದ್ದಂಗೆ ಆಯಾ ಸಂದರ್ಭಕ್ಕೆ ಸರಿಯಾಗಿ ಪದಗಳನ್ನು ಹಾಡ್ತಾಯಿದ್ರು. ಆ ಪದಗಳನ್ನು ಹಾಡಲಿಕ್ಕೆ ಅಂತಲೇ ಕೆಲವ್ರನ್ನ ಕರೆಸ್ತಾಯಿದ್ರು. ಕೆಲವರು ವಾಲಂಟ್ರಿಯಾಗಿ ಬಂದು ಹಾಡ್ತಿದ್ರು. ಇನ್ನೂ ಕೆಲವು ಕಡೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಒಂಥರ ಸ್ಪರ್ಧೆಗೆ ಬಿದ್ದಂಗೆ ಹಾಡ್ತಾ ಇರ್ತಿದ್ರು. ಇದೆಲ್ಲ ಜರಿಯೋ ಪದ ಸರ್. ಅದು ಜರಿಯೋ ಪದಗಳು ಇರ್ಬೋದು. ಅವರೆಲ್ಲ ಹಾಸ್ಯ ಅದೆಲ್ಲ ಅದೇ ತಾನೆ. ಈಗ ಮದುವೆ ಮನೆಗಳು ಅಂದರೆ ಆ ಥರದ್ದು ಸಂಭ್ರಮ ಬೇಕಂದರೆ ಅವಾಗೆಲ್ಲ ಹಾಡುವ ಹಸೆಗಳೇ ತಾನೆ ಇವೆಲ್ಲ ಇರ್ತಿದ್ದು. ಬಹುಶಃ ಈ ಥರದ ಹಾಡುಗಳು ಇವತ್ತು ಮಾಯ ಆಗ್ತಿದ್ದಾವೇನೋ ಅಂತ ಅನಿಸುತ್ತೆ. ಹಾಡುಗಳನ್ನು ಕೇಳಬೇಕಾದ್ರೆ ದಾರೆ ಉಯ್ಬೇಕಾದ್ರೆ ನೋಡಿ, ಮದುವೆನೂ ಮುಗಿಸ್ಬಿಟ್ರು ನಮ್ಮ ವಾದ್ಯಗಾರರು. ಅಲ್ಲೂ ಇದೆ, ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು, ದಾರೆಯ ಉಯ್ಯೋ ಹಿರಿಯಣ್ಣ. ಎಷ್ಟು ಚೆನ್ನಾಗಿದೆ ಈ ಪದಗಳೆಲ್ಲ, ಅದ್ಭುತವಾದ ಪದಗಳು. ನೀವು ಹೇಳಿದ್ರಿ ನಮ್ಮ ತಾಯಿ ಹೀಗೆ ಹಾಡ್ತಿದ್ರು, ನಾನು ಹೀಗೆ ಹಾಡ್ತಿದ್ದೀನಿ ಅಂತ. ಇದಕ್ಕೊಂದು ಒಳ್ಳೆ ಪ್ರಸಂಗ ಹೇಳ್ತೀನಿ. ಅವ್ರು ಹಾಡ್ತಿದ್ರು ಅಂತಂದರೆ ಅವ್ರಿಗದು ಆ ಪ್ರಾಕ್ಟೀಸ್ ಇರ್ಬೋದು. ನಾವು ಅದನ್ನು ತಿದ್ದುಕೊಳ್ಬೇಕು. ಅದರಲ್ಲಿ ಇರೋವಂಥ ಒಳ್ಳೆಯ ಅಂಶಗಳನ್ನ ತಗೊಳ್ಳೋದು, ನಾವು ಅದನ್ನು ಕರೆಕ್ಟ್ ಮಾಡ್ತಾ ಹೋಗೋದು. ಅಂದರೆ ಅವ್ರು ಹೇಳಿದ್ದೇ ಸರಿ ಅಂತ ನಾವು ಒಪ್ಕೊಳ್ಬೇಕಾದ್ದೇನಿಲ್ಲ. ಅದರಲ್ಲಿ ಏನೇನು ತಪ್ಪುಗಳಿದೆ ಅದನ್ನು ತಿದ್ದುಕೊಂಡು ಜನಪದವನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಮಾತಿನ ಸಾರಾಂಶ ಅಲ್ವಾ? ಅದ್ಭುತವಾದ ಹಾಡು. ನಾವು ಮದುವೆ ಮನೆಗಳಲ್ಲಿ ಇಂಥ ಸಂದರ್ಭ ನಾವು ನೋಡ್ತೀವೋ ಇಲ್ವೋ ಅಂತ ಅನಿಸ್ಬಿಟ್ಟಿದೆ ಈ ಕಾಲಕ್ಕೆ. ಇರಲಿ, ಈ ಥರದ ಹಾಡುಗಳನ್ನೆಲ್ಲ ಕೇಳೋಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ನೀವು ಕೂಡ ಚೆನ್ನಾಗಿ ಹಾಡಿದ್ರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.